ಎಷ್ಟೋ ಕೆಲವರು ಬಂದು ಅಯ್ಯ ಕೇಸು ಪರಿಹಾರ ಆಗ್ತಾ ಇಲ್ಲ, ಅದು ಆ ಸಮಸ್ಯೆ ನಮ್ಮ ಮೇಲೆ. ಅನೇಕರು ಸುಮ್ಮನೆ ಬಂದು ಕಾಲಕ್ಕೆ ಬರ್ತಾ ಇದ್ದಾರೆ. ಇಲ್ಲ, ದೇವರು ನಿಮಗಾಗಿ ದೊಡ್ಡ ಜಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಏನು ಮಾಡಬೇಡ, ನೀನು ದೇವ್ರಿಗೆ ಸ್ತೋತ್ರ ಮಾಡ್ತಾರೆ, ಕೃತಜ್ಞತೆ ಸಲ್ಲಿಸ್ತಾರೆ ಅಷ್ಟೇ. ದೇವರು ನಿಮಗಾಗಿ ದೊಡ್ಡ ಜಯವನ್ನು ಕೊಡ್ತಾನೆ. ಯಾಕೆ ಗೊತ್ತಾ, ಅಲ್ಲಿ ವಾಕ್ಯ ಹೇಳ್ತದೆ ಯಾಕೆ ದೇವರು ತಡ ಮಾಡಿದ್ನು ಅಂದರೆ, ಯಾಕೆ ಮತ್ತೆ ಫರೋಹನನ ಹೃದಯವನ್ನು ದೇವರು ಕಠಿಣ ಮಾಡಿದ್ನಂದರೆ, ದೇವರು ಒಂದು ಟೈಮಿಂಗ್ ಅನ್ನೋದು ಫಿಕ್ಸ್ ಮಾಡಿಟ್ಟಿದ್ದ. ಹಲ್ಲೆಲೂಯಾ. ಒಂದು ಸೀನನ್ನು ದೇವರು ಆಲ್ರೆಡಿ ಬರೆದಿಟ್ಟಿದ್ದ, ಆ ಸ್ಕ್ರಿಪ್ಟು ಅದ್ರ ಪ್ರಕಾರನೇ ಇದು ನಡಿಬೇಕು ಅಂತೇಳಿ. ಹಲ್ಲೆಲೂಯಾ. ಏನು ಗೊತ್ತಾ, ಈ ಕೊನೆಯ ಅದ್ಭುತ ಯಾವುದಂದರೆ, ಐಗುಪ್ತ ದೇಶದಲ್ಲಿ ಮೋಶೆ ಮುಖಾಂತರವಾಗಿ ನಡೆಸಿದ ಅದ್ಭುತ ಯಾವುದಂದರೆ ಚೊಚ್ಚಲ ಮಕ್ಕಳ ಸಂಹಾರ ಅಂತೇಳಿ. ಹಲ್ಲೆಲೂಯಾ. ಚೊಚ್ಚಲ ಸಂಹಾರ ಅಂತೇಳಿ. ಇವ್ರು ಯಾವುದಕ್ಕೂ ಎದುರೋದಿಲ್ಲ ಫರೋಹನನು. ಲಾಸ್ಟಿಗೆ ಚೊಚ್ಚಲ ಸಂಹಾರ ಎನ್ನುವಂಥದ್ದು ನಡೀತದೆ. ಚೊಚ್ಚಲ ಸಂಹಾರ ಅಂದರೆ ಚೊಚ್ಚಲಾದದ್ದೆಲ್ಲವನ್ನು ದೇವರು ಮಧ್ಯರಾತ್ರಿ ತನ್ನ ದೂತನನ್ನು ಕಳಿಸಿ ಐಗುಪ್ತ ದೇಶದಲ್ಲಿರುವ ಚೊಚ್ಚಲ ಮಕ್ಕಳು, ಚೊಚ್ಚಲ ಆಡು, ಚೊಚ್ಚಲ ಕುರಿ, ಚೊಚ್ಚಲ ಕುದುರೆ, ಚೊಚ್ಚಲ ಆದದ್ದು ಅಂದರೆ ಪ್ರಥಮ ಮರಿಗಳೆಲ್ಲವನ್ನು ದೇವರು ಸಂಹಾರ ಮಾಡಿದಾಗ ಜನರೆಲ್ಲರೂ ಬಂದು ಫರೋಹನನಿಗೆ ಕೇಳ್ತಾರೆ, ಅಯ್ಯ ಆ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡು, ಇಲ್ಲ ಅಂತಂದರೆ ಒಬ್ಬರು ಕೂಡ ಜೀವಂತವಾಗಿರೋದಿಲ್ಲ, ಎಲ್ಲರೂ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದಾಗ ಸರಿ, ಆವಾಗ ಅವರೆಲ್ಲರೂ ಮಾತಾಡಿಕೊಂಡು ಇಸ್ರೇಲ್ ಜನರನ್ನ ಹೋಗಗೊಡಿಸಿದ ಮೇಲೆ ಅಲ್ಲಿ ಮತ್ತೆ ಅವನ ಹೃದಯ ಕಠಿಣ ಆಯ್ತಂತೆ. ಹಲ್ಲೆಲೂಯಾ. ಮತ್ತೆ ಅವನ ಹೃದಯ ಕಠಿಣ ಆಯ್ತಂತೆ. ಕಠಿಣ ಆದಾಗ ಅವಾಗೇನಾಯ್ತು ಗೊತ್ತಾ, ಇಸ್ರೇಲ್ ಜನರು ಹೋಗುವಾಗ ಮತ್ತೆ ಐಗುಪ್ತ ದೇವರು ಇವ್ರನ್ನ ಬೆನ್ನತ್ಕೊಂಡು ಬಂದರು. ಯಾರನ್ನ ಬೆನ್ನತ್ಕೊಂಡು ಬಂದರು? ಇಸ್ರೇಲ್ ಜನರನ್ನ ಏನು ಮಾಡ್ಕೊಂಡು ಬಂದರು? ಬೆನ್ನಟ್ಕೊಂಡು ಬಂದರು. ಬೆನ್ನಟ್ಕೊಂಡು ಬಂದಾಗ ದೇವರು ಮೋಶೆಯೊಟ್ಟಿಗೆ ಮಾತನಾಡ್ತಾನೆ, ಮೋಶೆ ನಿನ್ನ ಕೋಲನ್ನು ಚಾಚು, ಕೆಂಪು ಸಮುದ್ರ 2 ಭಾಗವಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಕೆಂಪು ಸಮುದ್ರ 2 ಭಾಗ ಆಗ್ತದೆ. ಅದಕ್ಕೆ ಬ್ರೆಕ್ಮೆನ್ ಸೈರ ಈ ರೀತಿಯಾಗಿ ಆಡ್ತಾರೆ, ಒಣ ನೆಲದಲ್ಲಿ ನಡೆದಂತೆ ಸಮುದ್ರವ ದಾಟಿದರು ನಂಬಿಕೆಯಿಂದ. ಹಲ್ಲೆಲೂಯಾ. ಆ ಸಮುದ್ರ ದಾಟುವಾಗ ಒಂದು ನಂಬಿಕೆಯಿಂದ ದಾಟಿದ್ರು. ಆಮೇಲೆ ನಮ್ಮ ದೇವರು ಐಗುಪ್ತ ದೇಶದಲ್ಲಿ ಅಷ್ಟು ಅದ್ಭುತಗಳನ್ನು ಮಾಡಿದ್ದು ನಿಜ, ನಮ್ಮ ಕಣ್ಣಾರೆ ನಾವು ನೋಡಿದ್ವಿ. ಮತ್ತು ಈ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದನಂದರೆ ನಮ್ಮನ್ನು ಮುಳುಗೋಸಿದಿಲ್ಲ, ಈ ನೀರು ಬೀಳೋದಿಲ್ಲ. ಅವ್ರು ಹಿಂಗೆ ಆಲೋಚನೆ ಮಾಡ್ಬೋದಾಗಿತ್ತು, ನಾವು ಹಿಂಗೆ ಸಮುದ್ರ ದಾಟ್ತಾ ಇದ್ದೀವಿ, ಹಿಂಗೆ ಕೈ ಇಟ್ಟು ನೋಡಿದ್ರೆ ನೀರು, ಆದರೆ ಗೋಡೆ ಥರ ನಿಂತತೆ ಎತ್ತರವಾಗಿ ನೀರು ಆ ಕಡೆ ಈ ಕಡೆ. ಆ ಸಮುದ್ರದಲ್ಲಿ ಇಸ್ರೇಲ್ ಜನರು ದಾಟ್ಕೊಂಡು ನಡೀತಾ ಇದ್ದಾರೆ. ಸ್ತೋತ್ರ. ಯಾರಿಗೂ ಕೂಡ ಅನುಮಾನ ಬರಲಿಲ್ಲ. ಅಕಸ್ಮಾತ್ರು ನಾವು ದಾಟೋದ್ರೊಳಗೆ ಮುಳುಗ್ಬಿಟ್ರೆ ಏನು ಮಾಡೋದಪ್ಪ, ಬೇಡಪ್ಪ ಅಂತ ಯಾರು ದಡದಾಗ ಇರಬೇಕನ್ನೋ ಮನಸ್ಸು ಮಾಡಲಿಲ್ಲ. ನಮ್ಮ ದೇವ್ರು ನಮಗಾಗಿ ಮಹತ್ ಕಾರ್ಯ ಮಾಡಿದ್ದು ನಿಜ ಅಂತೇಳಿ ಅವ್ರು ಏನು ಮಾಡಿದ್ರು ಗೊತ್ತಾ, ಆ ನಂಬಿಕೆಯಿಂದ ಅವರು ದಾಟಿದ್ರು. ಸಮುದ್ರ ದಾಟಿ ದಡವನ್ನು ಸೇರಿದರು. ದಡವನ್ನು ಸೇರಿದ ತಕ್ಷಣವೇ ಈ ಐಗುಪ್ತ ದೇಶದ ಎಲ್ಲ ಸೈನಿಕರು, ಫರೋಹನನ ರಥೋತ್ಸವಗಳು, ಎಲ್ಲ ದೊಡ್ಡ ದೊಡ್ಡ ರಥಗಳು ಏನು ಮಾಡಿದ್ರು ಗೊತ್ತಾ, ಇವ್ರನ್ನ ಹಿಂಬಾಲಿಸಿಕೊಂಡು ಬಂದರು, ಇವ್ರನ್ನ ಬೆನ್ನಟ್ಟಿ ಬಂದರು. ಈಗ ಇವರು ಮಧ್ಯದಲ್ಲಿದ್ದಾರೆ, ಯಾರು ಇಸ್ರೇಲ್ ಜನರು, ಅವರು ದಡದಲ್ಲಿದ್ದಾರೆ. ನೆಕ್ಸ್ಟು ಇವರು ಆ ಕಡೆ ದಡ ಸೇರಿದ್ದಾರೆ, ಐಗುಪ್ತ ದೇಶದ ಜನರು ಸಮುದ್ರದ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ಎಲ್ಲ ದಾಟ್ಕೊಂಡು ಹೋದ ತಕ್ಷಣ ದೇವರು ಮತ್ತೆ ಮೋಶೆಗೆ ಹೇಳ್ತಾನೆ, ಮೋಶೆ ಕೋಲನ್ನು ಚಾಚು ಮತ್ತೆ ಅಂದಾಗ ಮೋಶೆ ಕೋಲನ್ನು ಚಾಚ್ತಾನೆ. ಸಮುದ್ರ ಏನಾಗ್ತತೆ? ಮುಚ್ಚಿಬಿಡ್ತತೆ. ಎಲ್ಲ ರಥಗಳೆಲ್ಲ ಮುಚ್ಚಿದಾಗ ಏನಾಗ್ತದೆ ಗೊತ್ತಾ, ವಿಷಯ ಏನಾಗ್ತದೆ ಹೇಳ್ತೀನಿ ಕೇಳ್ರಿ. ಐಗುಪ್ತ ದೇಶದ ಇರುವಂಥ ಸೈನಿಕರಿಗೆ ಒಂದು ಡ್ರೆಸ್ ಕೋಡ್ ಇರ್ತತೆ. ಆಗಿನ ಕಾಲಘಟ್ಟದಲ್ಲಿ ಐಗುಪ್ತ ದೇಶ ಎನ್ನುವಂಥದ್ದು ಪ್ರಸಿದ್ಧವಾದ ದೇಶ, ಒಂದು ದೊಡ್ಡ ವ್ಯಾಪಾರ ನಡೆಯುವಂಥ ದೇಶ. ಸುತ್ತಮುತ್ತಲಿರುವ ಎಲ್ಲ ದೇಶಗಳಿಗೆ ಅದು ಪ್ರಖ್ಯಾತಿಗೊಂಡಂಥ ದೇಶ ಅದು. ಯಾಕೆಂದರೆ ಅವ್ರ ಹತ್ರ ಇದ್ದಷ್ಟು ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ, ಅವ್ರ ಹತ್ರ ಇದ್ದಷ್ಟು ಎಲ್ಲ ಯುದ್ಧಾಯುಧಗಳು, ರಥಗಳಾಗಲಿ ಬೇರೆ ಯಾವ ದೇಶಗಳಲ್ಲಿ ಇರಲಿಲ್ಲ. ಅದಕ್ಕೆ ಅವರಿಗೆ ಆದಂಥ ಒಂದು ಡ್ರೆಸ್ ಕೋಡ್ ಇತ್ತು. ಯಾವಾಗ ಇವರು ಮಧ್ಯ ಸಮುದ್ರಕ್ಕೆ ಬಂದರೂ ದೇವರು ಸಮುದ್ರವನ್ನು ಮುಚ್ಚುತ್ತಾನೆ. ಮುಚ್ಚಿದಾಗ ಎಲ್ಲ ರಥಗಳು, ಅವರು ಎಲ್ಲ ಸೈನಿಕರು ಸತ್ತ ಮೀನುಗಳ ಹಾಗೆ ಕೆಂಪು ಸಮುದ್ರದ ಸುತ್ತಲೂ ದಡಗಳಲ್ಲಿ ತೇಲಿ ಬಿದ್ದಿರ್ತಾರೆ. ಹಲ್ಲೆಲೂಯಾ. ಆಗ ಎಲ್ಲ ದೇಶಗಳವ್ರು ಬಂದು ನೋಡ್ತಾರೆ ಆ ಬಾಡಿಗಳನ್ನು. ಯಾರಿವರು, ಸತ್ ಮೀನಂಗೆ ತೇಲಿ ಬಿದ್ದಿದ್ದಾರಲ್ಲ, ಯಾರಿವರು ಅಂತಂದರೆ ಆ ಒಂದು ಡ್ರೆಸ್ ಕೋಡನ್ನು ನೋಡಿ ಇದು ಐಗುಪ್ತ ದೇಶದ ಸೈನಿಕರಲ್ವಾ ಇವರು,
ಏನಾಯಿತು ಅಂತ ಕೇಳಿದಾಗ ಆಗ ಒಂದು ನ್ಯೂಸ್ ಬರ್ತತೆ. ಯಾಕಂದರೆ ಇಸ್ರೇಲ್ ಜನರು ದಾಟ್ಕೊಂಡು ಪ್ರಯಾಣ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಕೆಲವ್ರು ಅಂತರು, ಯಪ್ಪ ನೀವು ಊರೊಳಗೆ ಬರ್ಬೇಡ್ರು, ಯಪ್ಪ ನೀವು ದೊಡ್ಡವರು, ನಿಮ್ಮ ದೇವ್ರು ದೊಡ್ಡನು, ನೀವು ಹೊರಗಿಂದ ಹೋಗ್ರಿ, ನೀವು ನಡ್ಕೊಂಡು ಹೋಗ್ಕರೆ ನಿಮ್ಮ ಕಾಲುಗಳು ಬೆಂಕಿ ಇದ್ದಂಗೆ ನಮ್ಮ ಊರುಗಳು ಏನಾರು ಆಗ್ಬಿಟ್ರೆ ಏನು ಮಾಡೋಣ ಅಂತೇಳಿ ಬೇಡ್ಕೊಂತಿರ್ತಾರೆ ಬಂದು ಭಾಳ ಜನ. ಹಲ್ಲಲೂಯ. ಯಾಕಂದರೆ ಇವ್ರ ದೇವರು ಅಷ್ಟು ದೊಡ್ಡವನು ಅಂತೇಳಿ ನ್ಯೂಸ್ ಹಬ್ಬಿಬಿಟ್ಟಿರ್ತದೆ. ಆವಾಗ ಅವ್ರೇನು ಮಾತಾಡ್ತಾರೆ ಗೊತ್ತಾ? ಐಗುಪ್ತ ದೇಶದ ಆ ಸೈನಿಕರು ಸತ್ತು ಮೀನಿನ ಹಾಗೆ ತೇಲಿ ಬಿದ್ದಿರೋದನ್ನು ನೋಡಿ ಏನು ಮಾತಾಡ್ಕೊತಾರೆ ಗೊತ್ತಾ? ಈಗಂತಾರೆ ಏನಂತ ಗೊತ್ತಾ? ಈಗೋ ಈ ಇಸ್ರೇಲ್ ಜನರನ್ನ ಫರೋಹನ ರಾಜ ಬಂಧನದಲ್ಲಿ ಇಟ್ಕೊಂಡಿದ್ನಂತೆ, ಬಿಡುಗಡೆ ಮಾಡಲಿಲ್ದಂಗೆ ಸತಾಯಿಸಿ ಬಿಡುಗಡೆ ಮಾಡಿದ್ನಂತೆ. ಅವ್ರು ಹೋದ್ಮೇಲೆ ಕೂಡ ಅವ್ರನ್ನ ಬೆನ್ನಟ್ಟಿ ಬಂದನಂತೆ. ಮಧ್ಯ ಸಮುದ್ರಕ್ಕೆ ಬಂದಾಗ ಇವರು ದೇವ್ರು ಏನು ಮಾಡಿದ್ನ ಗೊತ್ತಾ? ಇವ್ರನ್ನ ಐಗುಪ್ತ ದೇಶದವ್ರನ್ನ ನೀರಿನಲ್ಲಿ ಮುಳುಗಿಸ್ಬಿಟ್ಟಾನೆ. ಹಲ್ಲೆಲೂಯ. ಆ ಇಸ್ರೇಲ್ ಜನರ ದೇವರು ಮಾಮೂಲಿ ದೇವರಲ್ಲ, ಸಮುದ್ರನೇ ವಿಭಾಗ ಮಾಡಿ ಅವ್ರನ್ನ ಹಿಂದಟ್ಟಿದ ಜನರನ್ನು ಸಮುದ್ರ ಮಧ್ಯದಲ್ಲೇ ಮುಳುಗಿಸಿದ್ದಾನೆ. ಹಲ್ಲೆಲೂಯ. ಇವತ್ತು ಯಾವ ವಿಷಯಕ್ಕಾಗಿ ನೀನು ಸೋತೋಗಿದ್ದೀಯೋ ದೇವ್ರ ಮ್ಯಾಗೆ ಭಯಪಡಬೇಡ. ಅದಕ್ಕೊಂದು ದೇವರ ಒಂದು ದೊಡ್ಡ ಅದ್ಭುತ ನಿನಗಾಗಿ ದೇವರು ಇಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯ. ಇವತ್ತು ಯಾರೆಲ್ಲ ನಿಮಗೆ ಸ್ತೋತ್ರ, ಸೈತಾನ್ ಎಷ್ಟೇ ಹಿಂಬಾಲಿಸ್ಕೊಂಡು ಬರಲಿ, ಕೊರತೆ ನಿಮ್ಮನ್ನು ಎಷ್ಟೇ ಹಿಂಬಾಲಿಸ್ಕೊಂಡು ಬರಲಿ, ಎಂಥ ವಿಧವಾದ ಒಂದು ಬಂಧನಗಳಲ್ಲಿ ಇರಲಿ, ಭಯಪಡಬೇಡ. ದೇವರು ಕೆಂಪು ಸಮುದ್ರನ ವಿಭಾಗ ಮಾಡಿದ ದೇವರನ್ನು ನೀನು ನಂಬಿದ್ದೀಯಾ? ಹಲ್ಲೆಲೂಯ. ನೀನು ದಾಹಗೊಂಡ್ರೆ ಆತನ ಕಡೆಗೆ ಎದುರು ನೋಡಿದ್ರೆ, ಆತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡ್ರೆ ಸಾಕು, ನಿಶ್ಚಯವಾಗಿ ದೇವರು ನಿನಗಾಗಿ ದೊಡ್ಡ ಅದ್ಭುತ ಮಾಡುವವನಾಗಿದ್ದಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡಬೇಡ, ನಂಬಿಕೆಯಲ್ಲಿ ನಿಂತುಕೋ ಅಷ್ಟೇ. ಹಲ್ಲೆಲೂಯ. ಏನು ಮಾಡಬೇಡ, ದೇವರ ಹತ್ರ ಪ್ರಾರ್ಥನೆ ಮಾಡು. ಏನು ಮಾಡಬೇಕು? ಕಾದಿರು ದೇವರ ಅದ್ಭುತಕ್ಕಾಗಿ. ದೇವ್ರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ. ಆಮೇನ್. ಹಲ್ಲೆಲೂಯ. ಕೆಲವ್ರು ಏನು ಗೊತ್ತಾ, ದೊಡ್ಡ ಅದ್ಭುತಗಳಿಗಾಗಿ ಏನೆಲ್ಲ ಮಾಡ್ತಾರೆ ನೋಡ್ರಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಿನ್ನ ವಿಶ್ವಾಸ ಇಲ್ಲಪ್ಪ ಅಂತಂದರೆ, ನೀನು ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ ಅಂತಂದರೆ, ನಾನು ಸತ್ಯವಾಗಿ ಬರ್ಕೊಡ್ತೀನಿ, ಪ್ರಪಂಚದಲ್ಲಿ ಪ್ರಸಿದ್ಧ ಸೇವಕನಾದ ಯಾರನ್ನ ಬರ್ಕೊಳ್ರಿ ನಿಮಗೆ, ಬೆನಿನ್ ಇರ್ಕಲ್ರಿ, ರೊನಾಲ್ಡ್ ಬಂಕೆ ಇರಲಿ, ಮತ್ತು ಯಾರನ್ನ ಇರಲಿ, XYZ ಎಂಥ ದೊಡ್ಡ ಸೇವಕರ ಬಳಿಯನ್ನು ನೀವು ಹೋಗ್ರಿ, ನಿಜವಾಗ್ಲೂ ಹೇಳ್ತೀನಿ ಬಿಡುಗಡೆ ಸಿಗೋದಿಲ್ಲ. ನಾನು ಸತ್ಯವಾದ ಮಾತು ಹೇಳ್ತಿದ್ದೀನಿ. ನಮ್ಮ ಒಂದು ಬಿಡುಗಡೆ ಎಲ್ಲಿದೆ ಅಂದರೆ ದೇವರ ಬಳಿಯಲ್ಲಿ ಅಡಕವಾಗಿದೆ. ಹಲ್ಲೆಲೂಯ. ನಾವು ದೇವರ ಹತ್ರ ನಾವು ಯಾವ ರೀತಿ ಸಂಬಂಧ ಬೆಳೆಸ್ತಾ ಇದ್ದೀವಿ, ಯಾವ ರೀತಿ ನಾವು ನಂಬಿಕೆಯಲ್ಲಿದ್ದೀವಿ, ಯಾವ ರೀತಿ ನಿರೀಕ್ಷೆಯಲ್ಲಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಬಿಡುಗಡೆ ಅಡಕವಾಗಿದೆ. ಹಲ್ಲೆಲೂಯ. ನೀವು ಅನ್ಬೋದು, ಪಾಸ್ಟ್ರೇ ನಾನು ನಂಬಿಕೆಯಲ್ಲಿದ್ದೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಂತಂದರೆ ನೀನು ಅರ್ಥ ಮಾಡ್ಕೊ, ನಿನಗಾಗಿ ದೊಡ್ಡ ಅದ್ಭುತ ಕಾದಿದೆ. ಹಲ್ಲೆಲೂಯ. ನಿನಗಾಗಿ ದೇವರು ದೊಡ್ಡ ಮೇಲನ ಆತನು ಕಾದಿರಿಸಿದ್ದ. ನಿನಗೋಸ್ಕರ ಒಂದು ಒಳ್ಳೆ ಸೀಟು ರಿಸರ್ವೇಷನ್ ಆಗಿದೆ. ಹಲ್ಲೆಲೂಯ. ನಿನಗೋಸ್ಕರ ಏನೋ ದೊಡ್ಡ ಮೇಲು ಬರಲಿಕ್ಕಿದೆ. ಹಲ್ಲೆಲೂಯ. ಇವತ್ತು ಯಾವುದಕ್ಕೋಸ್ಕರ ನೀವು ಪ್ರಯಾಸ ಪಡ್ತಾ ಇದ್ರು, ಯಾವುದಕ್ಕೋಸ್ಕರ ನೀವು ಎದುರು ನೋಡ್ತಿದ್ರು ದೇವ್ರ ಮಕ್ಕಳೇ, ಅದು ಸಿಕ್ಕಿಲ್ಲ ಅಂದರೆ ಭಯ ಪಡಬೇಡ್ರಿ. ದೇವರು ನಿನಗಾಗಿ ಏನೋ ಉತ್ತಮವಾದದನ್ನು ಕಾದಿರಿಸಿದ್ದಾನೆ. ಹಲ್ಲೆಲೂಯ. ಅದು ನಿಶ್ಚಯವಾಗಿ ಸಿಕ್ಕೇ ಸಿಗ್ತತೆ. ನೀನು ಮಾಡಬೇಕಾದದ್ದು ಒಂದೇ ಏನು ಗೊತ್ತಾ? ಒಂದೇ ಒಂದು ದೇವ್ರನ್ನ ಎದುರು ನೋಡು, ನೀನು ಪ್ರಾರ್ಥನೆ ಮಾಡು. ನನಗೆ ಈ ವಿಷಯವನ್ನು ಹೇಳ್ತಿರ್ಬೇಕಾದ್ರೆ ಏನು ಗೊತ್ತಾ, ದೇವರು ತನ್ನನ್ನು ನಂಬಿದವರ ಜೀವಿತದಲ್ಲಿ, ತನ್ನನ್ನು ಎದುರು ನೋಡುವವರ ಜೀವಿತದಲ್ಲಿ ಏನಾದರೂ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸೂಚನೆ, ಒಂದು ಘಟನೆ, ಒಂದು ಉದಾಹರಣೆ ಯೆಹೋಷಾಫಾಟನ ಜೀವಿತದಲ್ಲಿ ಮಾಡಿದಂಥ ಸಂಘಟನೆ. ಹಲ್ಲೆಲೂಯ. ಆ ಯೆಹೋಷಾಫಾಟನ ಜೀವಿತದಲ್ಲಿ ದೇವರು ಏನು ಮಾಡ್ತಾನೆ ಗೊತ್ತೇ? ಯೆಹೋಷಾಫಾಟನು ಇಸ್ರಾಯೇಲರ 40 ಜನ ಯಹೂದ್ಯರ ಅರಸರಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಸರಿಯಾದ ಆಳ್ವಿಕೆಯನ್ನು ನಡೆಸ್ತಾರೆ. ಆ ಬೆರಳೆಣಿಕೆಯಷ್ಟು ಸರಿಯಾದ ಆಳ್ವಿಕೆಯನ್ನು ನಡೆಸಿದವರಲ್ಲಿ ಯೆಹೋಷಾಫಾಟನು ಒಬ್ಬನು. ಬಹಳ ಜನ ವಿಗ್ರಹ ಆರಾಧನೆಗಳನ್ನು ಮಾಡ್ತಾ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿ ಆ ವಿಗ್ರಹ ಗುಡಿಗಳನ್ನು ಕಟ್ಟು ದೇವರಿಗೆ ಅಸಹ್ಯವಾದ ಕೃತ್ಯಗಳನ್ನು ಅವರು ನಡೆಸಿ ದೇವರಿಗೆ ವಿರೋಧಿಗಳಾಗ್ತಾರೆ ಅಂತ ಚರಿತ್ರೆ ಹೇಳ್ತದೆ. ಆದರೆ ಕೆಲವರು ಮಾತ್ರ ದೇವರಿಗೆ ನಂಬಿಗಸ್ತರಾಗಿ ಯೆಹೋವನೇ ದೇವರೆಂಬುದಾಗಿ ಅವರು ರಾಜ್ಯವನ್ನು ಪರಿಪಾಲನೆ ಮಾಡ್ತಾರೆ. ಆ ರೀತಿಯಾಗಿ ಪರಿಪಾಲನೆ ಮಾಡಿದವರಲ್ಲಿ ಒಬ್ಬನಾದ ಯೆಹೋಷಾಫಾಟನು. ಆಮೇನ್. ಹಲ್ಲೆಲೂಯ. ಈ ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ದೇಶದ ಸೈನ್ಯ ಬರ್ತದೆ. ಎಷ್ಟು ದೇಶದ ಸೈನ್ಯ ಬರ್ತದೆ? ಎಷ್ಟು ದೇಶದ ಸೈನ್ಯ? 3 ದೇಶದ ಸೈನ್ಯವು ಬರ್ತದೆ. ಯೆಹೋಷಾಫಾಟನು ಎದುರಿಗೆ ನೋಡ್ತಾನೆ. ಕಣ್ಣೆತ್ತಿ ನೋಡಿದಾಗ ಬಾಬಾ ಸಮುದ್ರ ಹೆಂಗೆ ಕಾಣಿಸ್ತದೆ ನೋಡಿ, ಎಲ್ಲ ಎಂಡಿಲ್ದಂಗೆ ಹಂಗೆ ಕಾಣಿಸ್ತದೆ ಅವ್ರ ಸೈನ್ಯ.
ಅಲ್ಲಲೂಯ. ಅಷ್ಟು ಸೈನ್ಯ ಕಾಣಿಸ್ತತೆ, ಅಷ್ಟು ಜನ ಹಂಗೆ ದಂಡೆತ್ತಿ ಬರ್ತಾ ಇರ್ತಾರೆ. ಯಾರ ಮೇಲೆ? ಯೆಹೋಷಾಫಾಟನ ಮೇಲೆ. ಇಸ್ರೇಲ್ ಜನರು ನೋಡಿದ್ರೆ, ಒಂದು ಸಾರಿ ನೋಡಿದರೆ ಭಾಳ ಕಡಿಮೆ ಜನ ಇವರು. ಅವಾಗ ಯೆಹೋಷಾಫಾಟನ ಏನು ಮಾಡ್ತಾನೆ ಗೊತ್ತ್ರಿ? ಏನು ಮಾಡಲ್ಲ, ಒಂದೇ ಒಂದು ಮಾಡ್ತಾನೆ. ಅಯ್ಯ, ಇವ್ರ ಮೇಲೆ ಬೀಳುವುದಕ್ಕೆ ನಮಗೆ ಶಕ್ತಿ ಸಾಲದು, ಏನು ಮಾಡಬೇಕಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತು, ನೀನು ನಮಗಾಗಿ ಏನಾದರೂ ಮಾಡ್ತೀಯ. ಹಲ್ಲೆಲೂಯಾ. ನೀವು ಇಂಥ ಪರಿಸ್ಥಿತಿ ಎದುರಾಗ್ತತೆ. ಕೆಲವು ಸಾರಿ ದೇವ್ರ ಮಕ್ಕಳಿಗೆ ಎತ್ತಲಗೂ ದಾರಿ ಸುಧಾರಿಸಲ್ಲ, ಎಲ್ಲ ಕಡೆಗೆ ಬಂದಾದಂಥ ಅನುಭವ. ಇನ್ನೇನು ಮುಗಿತಪ್ಪ, ಕಥೆನೇ ಮುಗಿದೋಯ್ತು ಅನ್ನುವಂಥ ಒಂದು ಪರಿಸ್ಥಿತಿ ದೇವ್ರ ಮಕ್ಕಳಿಗೆ ಅನೇಕರಿಗೆ ಎದುರಾಗ್ತತೆ. ಹಲ್ಲೆಲೂಯಾ. ಆದರೆ ದೇವ್ರ ಮಕ್ಕಳೇ, ಒಂದು ಮಾತ್ರ ಗುರ್ತಿಟ್ಕೊಳ್ರಿ, ನೀವು ನಂಬಿದ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ನೀವು ನಂಬಿದ ದೇವರು ಎಂದಿಗೂ ನಿಮ್ಮನ್ನು ಆತನು ನಿಮ್ಮನ್ನು ನಿರ್ಗತಿಕರನ್ನಾಗಿ ಬಿಡೋದಿಲ್ಲ, ಅನಾಥರನ್ನಾಗಿ ಬಿಡೋದಿಲ್ಲ. ನೀವು ನಂಬಿದ ದೇವರು ದೊಡ್ಡವನಾಗಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆತನು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವಾಗ ನೀವು ಆತನ ಕಡೆಗೆ ದೃಷ್ಟಿಸಿ ನೋಡುವಾಗ, ಹಲ್ಲೆಲೂಯಾ, ಆತನ ಮೇಲೆ ವಿಶ್ವಾಸ ಇಟ್ಟವರಾಗಿ ನಿಂತುಕೊಳ್ಳುವಾಗ, ನಿಶ್ಚಯವಾಗಿ ಆತನು ಇನ್ನೇನು ಮುಗಿತಪ್ಪ ಮುಳುಗುತ್ತು, ಲಾಸ್ಟಿಗೆ ಕೈ ಕಾಣಿಸ್ತೈತೆ ನೋಡಿ, ಲಾಸ್ಟ್ ಕೈ ಅಂತ ಅಂದಾಗ ಆದರೂ ದೇವ್ರ ಕೈ ಬಿಡಲ್ಲ. ಅಲ್ಲಿಂದ ದೇವ್ರು ಏನು ಮಾಡ್ತಾನೆ ಅಂದರೆ ಮತ್ತೆ ಮೇಲೆತ್ತಾನೆ. ಹಲ್ಲೆಲೂಯಾ. ಯೆಹೋಷಾಫಾಟನ ಪ್ರಾರ್ಥನೆ ನನಗೆ ಭಾಳ ಇಷ್ಟ ಆಗ್ತತೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ಅಯ್ಯ, ಆ ಮಹಾ ದಂಡಿನ ಮೇಲೆ ಬೀಳುವುದಕ್ಕೆ ನಮಗಂತೂ ಶಕ್ತಿ ಸಾಲದು, ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತಿದ್ದಾವೆ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳು ಯಾರನ್ನ ನೋಡ್ತಿದ್ದಾವೆ? ವಾಕ್ಯ ಈ ರೀತಿಗೆ ಹೇಳ್ತದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಹೇಳ್ರಿ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು. ಇನ್ನೊಂದ್ಸರಿ ಹೇಳ್ರಿ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಾವು ಯಾರನ್ನಾರ ನಂಬಿದ್ರೆ, ಯಾರನ್ನಾರ ನೋಡಿದ್ರು ಒಂದು ವೇಳೆ ನಮ್ಮ ಮುಖ ಅವಮಾನ ಆಗ್ಬೋದೇನೋ. ಆದರೆ ದೇವರನ್ನ ದೃಷ್ಟಿಸುವುದಾದರೆ, ದೇವರನ್ನ ನೋಡುವುದಾದರೆ, ದೇವರನ್ನ ಎದುರು ನೋಡುವುದಾದರೆ, ದೇವರು ನಮಗಾಗಿ ದೊಡ್ಡ ಸಂಗತಿಗಳನ್ನು ಆತನು ಮಾಡುವವನಾಗಿದ್ದಾನೆ. ಯೆಹೋಷಾಫಾಟನು ಈ ರೀತಿಯಾಗಿ ಅಂತಾನೆ, ಅಯ್ಯ, ಏನು ಮಾಡಬೇಕಂತ ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದ್ದಾವಂತೇಳಿ ಆತನನ್ನೇ ದೃಷ್ಟಿಸಿ ನೋಡಿದಾಗ ದೇವರು ನಂಗೆ ದೇವರು ಒಬ್ಬ ಪ್ರವಾದಿಯನ್ನು ಇವ್ರ ಬಳಿಗೆ ಕಳಿಸ್ತಾನೆ. ಪ್ರವಾದಿ ಬಂದು ಈ ರೀತಿಗೆ ಹೇಳ್ತಾನೆ, ಯೆಹೋಷಾಫಾಟನ ಬಳಿಯಲ್ಲಿ ಏನು ಹೇಳ್ತಾನೆ? ಈಗೋ ಯುದ್ಧವು ನಿಮ್ಮದಲ್ಲ, ದೇವರು ನಿಮಗಾಗಿ ಯುದ್ಧ ಮಾಡ್ತಾನೆ. ಈಗೋ ದೇವರು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೀವು ನಿಂತು ನೋಡ್ರಿ ಸುಮ್ಮನೆ ಅಂತಂದಾಗ, ಯಾವಾಗಾದರೆ ವಾಕ್ಯ ಬಂತು, ಯಾವಾಗಾದರೆ ಆ ವಾಕ್ಯ ಪ್ರವಾದಿ ಮುಖಾಂತರವಾಗಿ ಬಂತು, ಆ ವಾಕ್ಯವನ್ನು ಹಿಡಿದುಕೊಂಡು, ಹಲ್ಲೆಲೂಯಾ. ದೇವ್ರ ಮಕ್ಕಳ, ನೀವು ಕುಗ್ಗಿ ಹೋದ ಸಮಯದಲ್ಲಿ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನೀವು ದೇವ್ರನ್ನ ಎದುರು ನೋಡ್ತಿರ್ತಿರಲ್ಲ, ದೇವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಿರಲ್ಲ, ಒಂದು ನಿರೀಕ್ಷೆಯೊಟ್ಟಿಗೆ ದೇವ್ರ ಸನ್ನಿಧಿಗೆ ಬರ್ತಿರಲ್ಲ, ಹಾಗೆ ದೇವರು ತನ್ನ ಸೇವಕನ ಮುಖಾಂತರ, ಆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ದೇವರು ನಿಮಗೆ ಬಲಪಡಿಸ್ತಾನೆ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ನೀವು ಆ ವಾಕ್ಯವನ್ನು ಹಿಡಿದುಕೊಂಡು ನಿಲ್ಲುವಾಗ ದೇವರು ನಿಮ್ಮ ಪರವಾಗಿ ಬಂದು ಆತನ ಯುದ್ಧ ಮಾಡುವವನಾಗಿದ್ದಾನೆ. ಯೆಹೋಷಾಫಾಟನು ಕುಗ್ಗಿ ಹೋಗಿದ್ದ. ಅಯ್ಯ, 3 ದೇಶದ ಸೈನ್ಯ ನಮಗೆ ವಿರುದ್ಧವಾಗಿ ಬರ್ತೈತೆ, ನಮಗೆ ಅವ್ರ ಮೇಲೆ ವಿರುದ್ಧವಾಗಿ ಬೀಳೋಕ್ಕೆ ನಮಗೆ ಶಕ್ತಿ ಇಲ್ಲ, ಆದರೆ ನಾವು ನಿನ್ನನ್ನು ನೋಡ್ತಾ ಇದ್ದೀವಯ್ಯ ಅಂತಂದಾಗ ದೇವರು ವಾಕ್ಯದ ಮುಖಾಂತರ ಮಾತನಾಡ್ತಾನೆ, ಯುದ್ಧ ನಿಮ್ಮದಲ್ಲ, ದೇವರು ನಿಮ್ಮ ಪರವಾಗಿ ನಿಂತು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಈ ವಾಕ್ಯ ಬಂದ ತಕ್ಷಣ ಯೆಹೋಷಾಫಾಟನು ಅಲರ್ಟ್ ಆಗ್ತಾನೆ. ಏನು ಮಾಡ್ತಾನೆ ಗೊತ್ತಾ? ಒಂದು ಸಡನ್ನಾಗಿ ಒಂದು ಕೊಯರ್ ರೆಡಿ ಮಾಡ್ತಾನೆ, ಒಂದು ಬ್ಯಾಂಡ್ ರೆಡಿ ಮಾಡ್ತಾನೆ. ಅವ್ರ ಕೈಯಲ್ಲಿ ಆ ಆರಾಧನೆ ಟೀಮನ್ನು ರೆಡಿ ಮಾಡಿ ಹೇಳ್ತಾನೆ, ನೀವು ಆರಾಧನೆ ಮಾಡಿರಿ, ಬನ್ನಿರಿ, ನಾವು ದೇವ್ರನ್ನ ಸ್ತುತಿ ಮಾಡೋಣ, ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸೋಣ. ಇವರಿಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಅರೆ ಇವನೆಂತ ಹುಚ್ಚಿರ್ಬೋದು, ಇವನೆಂತ ಪಾಗಲಿರ್ಬೋದು, ಇನ್ನು ಯುದ್ಧನೇ ಮಾಡಿಲ್ಲ, ಯುದ್ಧ ಮುಗಿದೇ ಇಲ್ಲ, ಇನ್ನು ಶತ್ರುಗಳ ಸಂಹಾರನೇ ಆಗಿಲ್ಲ, ಈಗಲೇ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಹೋಗ್ತಾನಲ್ಲ ಅಂತ. ಹಲ್ಲೆಲೂಯಾ. ಇದೀರಾ ಅಂಥವ್ರು ಅಡ್ವಾನ್ಸ್ ಆಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋರು. ದೇವರು ಬಂದು ಮಾತು ಕೊಟ್ಟ. ಯೆಹೋಷಾಫಾಟನಿಗೆ ಗೊತ್ತಿತ್ತು, ದೇವರು ಮಾತು ಕೊಟ್ಟನಂದರೆ ತಪ್ಪೋದಿಲ್ಲ. ಯಾಕೆ? ದೇವ್ರು ಪ್ರವಾದಿನ ಕಳಿಸಿದಾನೆ, ಎಲ್ಲೋ ಮಕ್ಕಳನ್ನ ಕಳಿಸಿದಾನೆ, ಹೋಗು ಯೆಹೋಷಾಫಾಟನ ಇಂಥ ಪರಿಸ್ಥಿತಿಗೆ ಅದಾನೆ, ಅವನಿಗೆ ನೀನು ಮಾತನಾಡ ಅಂತೇಳಿ. ಈಗ ಯೆಹೋಷಾಫಾಟನು ಬಂದು ಹೇಳಿದಾನೆ ಏನಂತ? ಯೆಹೋಷಾಫಾಟನಿಗೆ ಬಂದು ಪ್ರವಾದಿ ಹೇಳ್ತಾನೆ, ಯುದ್ಧ ನಿಮ್ಮದಲ್ಲ, ನಿಮ್ಮ ಪರವಾಗಿ ದೇವರು
ಯುದ್ಧ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಈ ಯೆಹೋಷಾಫಾಟನಿಗೆ ಧೈರ್ಯ ಬಂತು. ಆತನು ಆರಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ, ಕೃತಜ್ಞತೆ ಸಲ್ಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಬಹುಶಃ ಅಲ್ಲಿರೋ ಕೊಯರ್ ಟೀಮಿಗೆ ಬಹುಶಃ ಹಿಂಗೆ ಅನ್ಕೊಂಡಿರ್ತಾರೆ, ಈತ ಏನಪ್ಪ ಒಂಥರ ಹುಚ್ಚುಚ್ಚಿದ್ದಂಗೆ ಸರ್ಕಿಟ್ ಇದ್ದಂಗೆ ಇತ್ತ ನಮ್ಮ ರಾಜ ಅನ್ಕೊಂಡಿದಾರೇನೋ. ಯಾಕೆ ಹೇಳ್ರಿ, ಕಾಮನ್ ಆಗಿ ಯಾವಾಗ ಕೃತಜ್ಞತೆ ಸಲ್ಲಿಸೋದು ಗೊತ್ತಾ? ಎಲ್ಲ ಆದಮೇಲೆ ಜಯ ಸಿಕ್ಕ ಮೇಲೆ ಕೃತಜ್ಞತೆ ಪ್ರಾರ್ಥನೆ ಕೂಟವನ್ನು ಏರ್ಪಡಿಸಲಾಗಿದೆ, ದಯಮಾಡಿ ನೀವು ತಪ್ಪದೆ ಬನ್ನಿರಿ. ಹಲ್ಲೆಲೂಯಾ. ಜಯ ಸಿಕ್ಕ ಮೇಲೆ, ಯುದ್ಧ ಆದಮೇಲೆ, ಕೆಲಸ ಆದಮೇಲೆ ಕೃತಜ್ಞತೆ ಪ್ರಾರ್ಥನೆ ಇಟ್ಕೊಳೋದು. ಆದರೆ ಯೆಹೋಷಾಫಾಟನ ಹಂಗಲ್ಲ, ಇನ್ನು ಯುದ್ಧನೇ ಮುಗಿದಿಲ್ಲ. ಏನು ಸಿಕ್ಕತ್ತೆ? ವಾಕ್ಯ ಮಾತ್ರ ಸಿಕ್ಕತ್ತಷ್ಟೇ, ವಾಗ್ದಾನ ಮಾತ್ರ ಸಿಕ್ಕತ್ತಷ್ಟೇ. ಇವಾಗ ಕೃತಜ್ಞತಾ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೃತಜ್ಞತೆ ಪ್ರಾರ್ಥನೆ ಇಟ್ಕೊಂಡಾನೆ. ಶತ್ರುಗಳೆಲ್ಲದರೆ ಇವರು ಇಷ್ಟು ದೂರ ಆದರೆ, ಬೆಟ್ಟದ ಮೇಲೆ ಆದರೆ, ಅವರು ಅಷ್ಟು ದೂರದಿಂದ ದಂಡ ಎತ್ಕೊಂಡು ಬರ್ತಾ ಇದ್ದಾರೆ, ಈ ಕಡೆಗೆ ಬರ್ತಾ ಇದ್ದಾರೆ, ಗೊತ್ತೈತೆ ಅವ್ರು ಇಲ್ಲಿಗೆ ಬರೋಕ್ಕೆ ಎಷ್ಟೋ ಸಮಯ ಹಿಡಿತತೆ. ಆದರೆ ಯೆಹೋಷಾಫಾಟನ ಚಿಂತೆ ಇಲ್ಲ ಅದ್ರ ಬಗ್ಗೆ. ನನ್ನ ದೇವರು ದೊಡ್ಡವನು. ಹಲ್ಲೆಲೂಯಾ. ಈ ರೀತಿಗೆ ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ನಾನು ಹೇಳ್ದಂಗೆ ಹೇಳ್ರಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಪಕ್ಕದ ಕೈಗೊಟ್ಟು ಹೇಳ್ರಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಒನ್ಸ್ ಅಗೇನ್, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಇದು ಯೆಹೋಷಾಫಾಟನ ಟೀಮ್ ಮಾಡಿದಂಥ ಹಾಡು. ಹಲ್ಲೆಲೂಯಾ. ಯಾರು ಬರೆದಿದ್ದು ಸಾಂಗು? ಯೆಹೋಷಾಫಾಟನ. ಲಿರಿಕ್ಸ್, ಟ್ಯೂನ್ಸ್ ಆ್ಯಂಡ್ ಸಾಂಗ್ ಬೈ ಕಿಂಗ್ ಯೆಹೋಷಾಫಾಟ್. ಹಲ್ಲೆಲೂಯಾ. ಇವರು ಬರೆದಿರೋ ಹಾಡು. ಅಂದರೆ ಈ ರೀತಿಯಾಗಿ ಅವರು ದೇವ್ರನ್ನ ಕೃತಜ್ಞತಾ ಸ್ತುತಿಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾಯಿತು ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವರು ಆಡ್ತಾರೆ, ಬ್ರೆಕ್ಮೆನ್ಸಯ್ಯ ಆಡ್ತಾರೆ ಹಾಡು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಒಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದೆಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವರೇ, ಸಕಲವ ಸೃಷ್ಟಿಸಿ ಭಾಳ ಇಷ್ಟ ನನಗೆ. ಹಲ್ಲೆಲೂಯಾ. ಈ ಹಾಡು ಭಾಳ ಇಷ್ಟ ನನಗೆ. ಸಕಲವನ್ನು ಸೃಷ್ಟಿಸಿ ಆಳ್ವಿಕೆ ಮಾಡುವ ದೇವರು, ಇವರೆಲ್ಲ ಯಾವ ಲೆಕ್ಕ ಜುಜುಬೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ರಿ. ದೇವ್ರ ಮುಂದೆ ಯಾರು ನಿಂತಾರೋ, ದೇವ್ರಿಗೆ ವಿರೋಧವಾಗಿ ಯಾರು ನಿಂತಾರೋ, ಯಾರು ನಿಲ್ಲಕ್ಕೆ ಆಗೋದಿಲ್ಲ. ಒಂದು ದೇಶದಲ್ಲಿ ನಡೆದಂಥ ಘಟನೆ, ನಾಸ್ತಿಕ ದೇವರಿಲ್ಲ ಅಂತ ನಂಬುವವನವನು. ನಾಸ್ತಿಕ ಅಂದರೆ ಏನು? ಯಾರು ಹೇಳ್ರಿ? ದೇವರಿಲ್ಲ ಅಂತ ನಂಬುವವನು. ಅವನು ಪೈಲ್ವಾನ ಆಗಿರ್ತಾನಂತೆ. ಪೈಲ್ವಾನ ಏನು ಮಾಡ್ತಾನಂದರೆ ಬ್ಯಾನರ್ ಮಾಡಿಸ್ತಾನೆ, ಇವತ್ತು ನಾನು ದೇವ್ರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತದೆ, ನೀವೆಲ್ಲರೂ ಬನ್ನಿರಿ ಶೋ ನೋಡೋಕೆ ಅಂತೇಳಿ. ಅವತ್ತು ಎಲ್ಲಿಲ್ಲದ ಜನ ಸೇರುವಂತಂತ. ಇವನು ಯಾರು ದೇವ್ರ ಜೊತೆಗೆ ಯುದ್ಧ ಮಾಡ್ತಾನೆ? ನಾವು ಅವ್ರ ಜೊತೆಗೆ ಇವ್ರ ಜೊತೆಗೆ ಕುಸ್ತಿ ಆಡಿ ಗೆದ್ದಿರೋದನ್ನ ನೋಡಿವಿ, ಆದರೆ ಇವ್ನು ದೇವ್ರ ಜೊತೆಗೆ ಕುಸ್ತಿ ಆಡಿ ಗೆಲ್ತೀನಿ ಅಂತಂದಾನೆ, ನೋಡ್ಬಿಡೋಣ ಅಂತೇಳಿ ಎಲ್ಲ ಶೋ ನೋಡೋಕ್ಕೆ ಹೋದ್ರಂತೆ. ಶೋ ನೋಡೋಕ್ಕೆ ಹೋದಾಗ ಎಲ್ಲ ಸ್ಟೇಡಿಯಂ ತುಂಬ ಜನ ಕುಂತಿದ್ದಾರೆ. ಮಧ್ಯದಲ್ಲಿ ಆ ಕುಸ್ತಿ ಆಡುವಂಥ ಒಂದು ಕಟ್ಟೆ ಐತೆ. ಆ ಕಟ್ಟೆ ಮೇಲೆ ನಿಂತಾನೆ. ಅವನು ಏನು ಹೇಳ್ತದಾನಂತಂದರೆ, ಮಹಾಜನಗಳೇ ನೋಡ್ರಿ, ದೇವರಿಲ್ಲ ಅಂತೇಳಿ ಇವತ್ತು ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅನ್ನಂತೆ. ಏನು ಇವನು ಹೊಸದೇ ಹೇಳ್ತದಾನೆ, ದೇವ್ರ ಜೊತೆ ಯುದ್ಧ ಮಾಡ್ತೀನಿ ಅಂತ ಕರೆಸ್ಕೊಂಡು ಇಲ್ಲಿ ನೋಡಿದ್ರೆ ದೇವರಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಅನ್ನೋದು. ಅವನು ಹೇಳಿದಂದರೆ ದೇವ್ರಿಗೆ ಕೂಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ದೇವರೇ, ಇವತ್ತು ನಿಜವಾಗ್ಲೂ ನೀನು ಇದ್ದರೆ ನನ್ನ ಜೊತೆಗೆ ಯುದ್ಧ ಮಾಡೋಕ್ಕೆ ಬರಬೇಕು. ನೀನು ಅಗರ್ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿರುವಂಥ ಲಕ್ಷಾಂತರ ಜನ ತಿಳ್ಕೊಳ್ತಾರೆ ದೇವರಿಲ್ಲ ಅಂತ. ಲಕ್ಷಾಂತರ ಜನ ಅಂತ ತಿಳ್ಕೊಂತಾರೆ ದೇವರು ಇಲ್ಲ ಅಂತೇಳಿ. ನೀನು ಬರಬೇಕು, ನೀನು ಬಂದು ನನ್ನ ಜೊತೆಗೆ ಯುದ್ಧ ಮಾಡಿದ್ರೆ ನೀನು ಇದ್ದೀಯ ಅಂತೇಳಿ, ಇಲ್ಲ ಅಂದರೆ ದೇವ್ರಿಲ್ಲ ಅಂತೇಳಿ 10 ಎಣಿಸೋದ್ರೊಳಗೆ ಬರಬೇಕು ಅನ್ನಂತೆ. ಹಲ್ಲೆಲೂಯಾ. 10 ಎಣಿಸಿಗೆ ಸ್ಟಾರ್ಟ್ ಮಾಡಿದಂತೆ. 10ರಿಂದ ಸ್ಟಾರ್ಟ್ ಮಾಡಿದಂತೆ. 10, 9, 8, 7, 6, 5, 4 ಬರಲಿಲ್ಲ ದೇವರು. 3,
ದೇವರು ಬರಲಿಲ್ಲ. 2 ದೇವರು ಬರಲೇ ಇಲ್ಲ. 1:15 ಅನ್ನಂತೆ, ದೇವರು ಬರಲಿಲ್ಲ. 1 ಅನ್ನೋದ್ರೊಳಗೆ ಒಂದೇ ಒಂದು ಪಕ್ಷಿ ಬಂದು ಹಿಂಗೆ ಕುಕ್ಕುತ್ತಂತೆ. ಸಣ್ಣದೊಂದೇ ಒಂದು ಪಕ್ಷಿ ಜಸ್ಟ್ ಹಿಂಗೆ ಬಂದು ಹಿಂಗೆ ಕುಕ್ಕಿದ್ರೆ ಅಲ್ಲೇ ನೊರೆ ಬಿದ್ದು ಸತ್ತೋದ್ನಂತೆ. ಅಲ್ಲೋಯ್ಯ, ದೇವ್ರಂತಾನೆ ಲೇ, ನಿನ್ನ ಜೊತೆಗೆ ಯುದ್ಧ ಮಾಡೋಕ್ಕೆ ನಾನು ಬರಬೇಕಲ್ಲೇ, ಸಕಲ ಸರ್ವ ಸೃಷ್ಟಿನ ಆಳ್ವಿಕೆ ಮಾಡೋಣ ನಾನು. ಎಂತೆಂಥ ಪಕ್ಷಿಗಳದಾವ ಹೆಸರು ಹೇಳ್ರಿ ನೋಡಮ್ಮ. ಎಲ್ಲ ಪಕ್ಷಿಗಳ ಹೆಸರು ಗೊತ್ತಾಯ್ತಾ? ಹಾಂ ಗೊತ್ತಿಲ್ಲ. ಎಲ್ಲ ಪ್ರಾಣಿಗಳ ಹೆಸರು ಗೊತ್ತಿಲ್ಲ. ಅಮೆಝನ್ ಕಾಡು ಎಲ್ಲ ನೋಡಿರಾ? ಇಲ್ಲ, ನೋಡಿಲ್ಲ. ಅಂತ ಆ ಅಮೆಝನ್ ಕಾಡಿನಾಗ ಎಂತೆಂಥ ಪ್ರಾಣಿಗಳದ ಗೊತ್ತಿಲ್ಲ. ದೇವರ ಸೃಷ್ಟಿನೇ ತಿಳ್ಕೊಂಡಿಲ್ಲ ನಾವು ಇನ್ನೂ ಸರಿಯಾಗಿ. ದೇವರು ಅಂಥ ಅದ್ಭುತ ಸೃಷ್ಟಿಕರ್ತನು. ಅಂಥದ್ರೆ ಇವನು ದೇವ್ರ ಜೊತೆಗೆ ಯುದ್ಧ ಮಾಡ್ತಾನಂತೆ. ದೇವ್ರ ಜೊತೆಗೆ ಯುದ್ಧ ಮಾಡಿದನುಂಟ, ಯುದ್ಧ ಮಾಡಿ ಗೆಲ್ಲೋದು ಚರಿತ್ರೆ ಎಲ್ಲಿಯೂ ಇಲ್ಲ. ಹಲ್ಲೆಲೂಯ. ಒಂದು ವೇಳೆ ಆತನನ್ನು ಗೆಲ್ಲಬೇಕಂದ್ರೆ ಕೃಪೆಯಿಂದ ಕರುಣೆ ಬೇಡಿಕೊಂಡೇ ಹಲ್ಲೆಲೂಯ ಆತನ ಕರಗುವ ದೇವರು. ಕೃಪೆಯನ್ನೇ ಯಾಚಿಸಿದರೆ ಕರಗಿಬಿಡ್ತಾನೆ. ಹಲ್ಲೆಲೂಯ. ಯಾರು ದೇವ್ರಿಗೆ ವಿರುದ್ಧವಾಗಿ ಬಂದವನೇ ಅವನು ಗೆದ್ದಿಲ್ಲ. ದೇವ್ರ ಮಕ್ಕಳಿಗೆ ವಿರುದ್ಧವಾಗಿ ಬಂದವರು ಕೂಡ ಯಾರು ಗೆದ್ದಿಲ್ಲ ಚರಿತ್ರೆಯಲ್ಲಿ. ಹಲ್ಲೆಲೂಯ. ಯೋಷಾಫಾಟನಿಗೆ ವಿರುದ್ಧವಾಗಿ 3 ದೇಶದ ಸೈನ್ಯ ಬಂದಾಗ ಆ ವಾಕ್ಯವನ್ನು ಪ್ರವಾದಿ ಮುಖಾಂತರ ಬಂದ ವಾಕ್ಯವನ್ನು ಹಿಡಿದುಕೊಂಡು ಕೃತಜ್ಞತಾ ಸ್ತುತಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅವರು ಬರ್ತಾಯಿದ್ರೆ ಹೊಡೆದಾಕನ ಹಂಗಾಕನ ಹಿಂಗಾಕನ ಅಂತೇಳಿ ಬಂದ ತಕ್ಷಣ ಟಕ್ಕನ ಏನು ಅನಿಸ್ತೋ ಗೊತ್ತಿಲ್ಲ. ಅವ್ರು ಅಂದಿದ್ದು ಇವನಿಗೇನೋ ಬೈದಂಗೆ ಕೆಡಿಸ್ಬಿಡ್ತು. ತಾರುಮಾರ ಆಯಿತು ನೋಡಿರಿ ನೀವು. ತಾರುಮಾರು ಬಂತು. ಏನು ಒಂದು ಆ ಗೋಪುರ, ಬಾಬೆಲ್ ಗೋಪುರ ಟೈಮ್ನಾಗ ತಾರುಮಾರು ಭಾಷೆನ ಮಾಡ್ದಂಗೆ ದೇವ್ರು ಇವ್ರಿಗೆ ಏನು ತಾರುಮಾರು ಮಾಡಿದ್ನೇ ಗೊತ್ತಿಲ್ಲ. ಹೋಗೋಣ ಹೊಡೆದು ಬಿಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ ತಕ್ಷಣ ಇವನಿಗೆ ಬೈದಂಗೆ ಆಯಿತು, ಇವನಿಗೆ ಬೈದಂಗೆ ಆಯಿತು. ಮಗನೇ ತಕ್ಕಳಲ್ಲ ಅಂದು ಇವನಿಗೆ ಕತ್ತಿ ತಕ್ಕದ, ಇವನ್ ತಲೆ ಕತ್ತರಿಸಿದ, ಇವನ್ ತಲೆ ಕತ್ತರಿಸಿದ, ಮುಗೀತು. ಹಿಂಗೆ ಏನಾಯ್ತು ಅಂತಂದರೆ ಹೋಗಿ ನೋಡ್ತಾರೆ. ಇವರು ಕೃತಜ್ಞತಾ ಸ್ತುತಿ ಎಲ್ಲ ಪ್ರೇಯರೆಲ್ಲ ಮುಗೀತು. ಹೋಗಿ ನೋಡ್ತಾರೆ, ಯಾಕೋ ಬರಲೋ ಇದ್ರಲ್ಲ, ಇನ್ನಿಷ್ಟೊತ್ತಿಗೆ ಬರ್ಬೇಕಾಗಿತ್ತು ನಮ್ಮ ಹತ್ರಕ್ಕೆ ಅಂತ ನೋಡ್ತಾರೆ. ಎಲ್ಲಿ ಇದ್ರೆ ತಾನೆ ಬರೋಕ್ಕೆ. ಹೋಗಿ ನೋಡ್ತಾರೆ, ಎಲ್ಲರದು ಹೆಣಗಳು ಬಿದ್ದವಲ್ಲಿ. 3 ಸೈನ್ಯ ಯೋಷಾಫಾಟನಿಗೆ ವಿರುದ್ಧವಾಗಿ ಬಂದಾರಲ್ಲ, ಅವ್ರದ್ದೆಲ್ಲ ಹೆಣಗಳು ಬಿದ್ದಾವೆ. ಅವ್ರು ತನ್ನಂಥ ಥಿಂಗ್ಸ್ಗಳು ಏನಿರ್ತಾವಲ್ಲ, ಅದನ್ನೆಲ್ಲ ದೋಚ್ಕೆನಕ್ಕೆ ಅಂದರೆ ಅದನ್ನೆಲ್ಲ ಇವರು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ 3 ದಿವಸಗಳು ಹಿಡಿತಂತೆ. ಎಷ್ಟು ದಿವಸ ಹಿಡಿತಂತೆ? 3 ದಿವಸ ಹಿಡಿತು. ಅಷ್ಟು ಅವ್ರಿಗಿದ್ದಂಥದ್ದೆಲ್ಲ ದೋಚ್ಕೊಂಡು, ಅಂತಂದರೆ ಯುದ್ಧದಲ್ಲಿ ಜಯ ಪಡೆದುಕೊಂಡು ಹೋದರು. ಇವರು ಹೊಡೆದ್ರ? ಹೊಡಲಿಲ್ಲ. ಇವ್ರು ಯುದ್ಧ ಮಾಡಿದ್ರ? ಮಾಡಲಿಲ್ಲ. ಯಾರು ಮಾಡಿದ್ರು ಯುದ್ಧ? ದೇವರು ಯುದ್ಧ ಮಾಡಿದ್ನು. ಅಲ್ಲಲ್ಲೋ, ದೇವರು ಯುದ್ಧ ಮಾಡಿದ್ರೆ ಅದು ಹೆಂಗಿರ್ತದೆ ಅಂದರೆ ಸಕ್ಸಸ್ ಆಪ್ರೇಷನ್ ಅದು. ಅಲ್ಲಲ್ಲೋಯ್ಯ, ನಾವು ಯುದ್ಧ ಮಾಡಿದ್ರೆ ಏನು ಅಷ್ಟು ಭಾರಿ ಇರಂಗಿಲ್ಲ. ಅದಕ್ಕೆ ದೇವ್ರಿಗೆ ಬಿಟ್ಕೊಡ್ರಿ ಯುದ್ಧನ ಅಂತ ಹೇಳ್ತದೆ ವಾಕ್ಯ. ಯೇಸು ಸ್ವಾಮಿ ಕೂಡ ಅದೇ ಹೇಳ್ತಾನೆ, ಏನು ದೇವ್ರಿಗೆ ಬಿಟ್ಕೊಡ್ರಿ, ದೇವರು ಹೊಡೆದನ ಅಂದರೆ ಮುಗಿತಿನ. ಅಲ್ಲಲ್ಲೋಯ್ಯ, ಇವತ್ತು ಏನೇ ಇರಲಿ, ನಮ್ಮ ಶತ್ರುಗಳು ಯಾರೇ ಇರಲಿ, ನಾವು ಯುದ್ಧ ಮಾಡೋದು ಬೇಡ, ದೇವರಿಗೆ ಬಿಟ್ಕೊಡ್ಬೇಕು. ಅಪ್ಪ, ನೀನು ನನ್ನ ಪರವಾಗಿ ನಿಂತು ಯುದ್ಧ ಮಾಡಷ್ಟೇ. ಅಲ್ಲಲ್ಲೂಯ್ಯ, ನೀನು ನನಗೆ ಜಯ ಕೊಡು, ಈ ವಿಷಯದಲ್ಲಿ ನೀನು ನನಗೆ ಯುದ್ಧ ಮಾಡಿ, ನೀನು ನನಗೆ ಜಯ ಕೊಡು ಅಂತೇಳಿ ನೀವು ಪ್ರಾರ್ಥನೆ ಮಾಡೋದಾದರೆ, ದೇವ್ರು ಮಾಡಿದ್ರೆ ಅದು ವಿಶೇಷವಾದ ಯುದ್ಧವಾಗಿರ್ತತೆ. ಹಲ್ಲೆಲೂಯಾ. ದೇವ್ರು ಕೊಟ್ಟರೆ ವಿಶೇಷವಾದದ್ದಿರ್ತತೆ. ದೇವ್ರು ಮಾಡಿದ್ರೆ ವಿಶೇಷವಾದ ಕಾರ್ಯಗಳನ್ನು ಬಹುಶಃ ತಡವಾಗಬಹುದು, ಆದರೆ ದೇವರು ಖಂಡಿತವಾಗಿ ಉತ್ತಮವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ದೇವರು ಮಾಡುವ ಈ ಕಾರ್ಯಕ್ಕೆ ನಾವು ದಾಹಗೊಳ್ಳುವವರಾಗಿ, ಪ್ರಾರ್ಥಿಸುವವರಾಗಿ, ನಂಬಿಕೊಳ್ಳುವವರಾಗಿ ನಾವಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಆತನು ಅದ್ಭುತ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳೇ, ನೀವು ಬಾಧೆ ಪಡ್ತಾ ಇದ್ದೀರೇನೋ? ಕೆಲವರು ಸಾಲದಲ್ಲಿ ಬಾಧೆ ಪಡ್ತಿರ್ಬೋದು, ಕೆಲವರು ಉದ್ಯೋಗ ಇಲ್ಲ ಅಂತ ಬಾಧೆ ಪಡ್ತಿರ್ಬೋದು, ಕೆಲವರು ಅಥವಾ ನಮಗಿನ್ನೂ ಯಾವುದೋ ಮೇಲೆ ಸಿಗ್ತಾ ಯಾವುದೋ ಒಂದು ಮೇಲೆ ನಡೀತಿಲ್ಲ, ನಮ್ಮ ಮನೇಲಿ ಇಂಥ ಒಳ್ಳೆ ಕಾರ್ಯ ನಡಿಬೇಕಾಗತ್ತೆ, ಇದು ನಡೀತಾ ಇಲ್ಲ, ಅಥವಾ ಅಂತ ಈ ರೀತಿಗೆ ಬಾಧೆ ಪಡ್ತಾ ಇದ್ದಾರೇನೋ ಕೆಲವರು. ಅಥವಾ ನಮಗೆ ಇಂಥ ವಿಷಯದಲ್ಲಿ ಜಯ ಸಿಕ್ಕಿಲ್ಲ ಅಂತೇಳಿ ನೀವು ಬಾಧೆ ಪಡ್ತಾ ಇದ್ದೀರೇನೋ? ದೇವ್ರ ಮಕ್ಕಳೇ, ದೇವರು ಆತನ ಹೇಳ್ತಾನೆ, ಭಯ ಪಡಬೇಡ್ರಿ, ನಾನು ನಂಬಿಗಸ್ತನಾದ ದೇವರಾಗಿದ್ದೇನೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ಮಗನೇ ಮಗಳೇ, ನಾನು ನಿನ್ನ ಪ್ರಾರ್ಥನೆ ನಿರಾಕರಿಸದೆ ನಿನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸ್ತೇನೆ. ಹಲ್ಲೆಲೂಯಾ. ಯೆಹೋಷಾಫಾಟನು ಪ್ರಾರ್ಥನೆ ಮಾಡಿದ ಚಿಕ್ಕ ಪ್ರಾರ್ಥನೆ, ಅಯ್ಯ ಏನು ಮಾಡಬೇಕಂತ ಗೊತ್ತಿಲ್ಲ, ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ. ಹಲ್ಲೆಲೂಯಾ. ದೇವ್ರ ಮೇಲೆ ಡಿಪೆಂಡ್ ಆದವ್ರನ್ನ ದೇವ್ರು ಎಂದಿಗೂ ಬಿಡೋದಿಲ್ಲ. ಬಹುಶಃ ಯಾರೆಲ್ಲ ಕೈ ಬಿಟ್ಟು ಹೋಗ್ತಾರನೋ ಬರ್ಕೊಳ್ರಿ, ದೇವ್ರು ಮಾತ್ರ ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಕೂಡ
ಆತನು ನಮ್ಮನ್ನು ಒಬ್ಬಂಟರನ್ನಾಗಿ ಅನಾಥರನ್ನಾಗಿ ಆತನು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಸರಿಯಾದ ಸಮಯದಲ್ಲಿ, ಅದಕ್ಕೆ ಒಂದು ಹಾಡು ಬಂತು ಮೊನ್ನೆ ತೆಲುಗುದಲ್ಲಿ, ಭಾಳ ಇಷ್ಟ ಆಯಿತು ನನಗೆ. ನಾ దేవుడు గొప్పవాడు ఏదైనా చేయగలడు. ಹಲ್ಲೆಲೂಯ. ನನ್ನ ದೇವರು ದೊಡ್ಡವನು, ಏನಾದರೂ ಮಾಡಬಲ್ಲನು. ಹಲ್ಲೆಲೂಯ. ಸರಿ అయిన సమయమందే ರಂಗಂలో దూకుతాడు. ಅಂದರೆ ಸರಿಯಾದ ಸಮಯದಲ್ಲಿ ರಣರಂಗದಲ್ಲಿ ಇಳಿದು ಬರ್ತಾನಂತ ನನ್ನ ದೇವರು. ಹಲ್ಲೆಲೂಯ. ಅವನಿಗೆ ಯಾವಾಗ ಇನ್ನೇನು ಲಾಸ್ಟ್ ಒಂದು ಅನ್ನೋದ್ರೊಳಗೆ ಬಂದು ಒಂದು ಪಕ್ಷಿ ಬಂದು ಕುಕ್ಕಿ ಹೋಗ್ಬಿಡ್ತಂತೆ. 10ರಿಂದ 1 ಎಣಿಸಿದ, ಸರಿಯಾದ ಸಮಯಕ್ಕೆ ಬಂದು ಟಕ್ಕನೆ ಹಿಂಗೆ ಕುಕ್ಕಿ ಹೋಗ್ಬಿಡ್ತ. ಹಾಗೆ ದೇವರು, ನಮ್ಮ ದೇವರು ಸರಿಯಾದ ಸಮಯದಲ್ಲಿ ನಮಗಾಗಿ ಅದ್ಭುತ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಅದರ ಒಂದು ಮಾತ್ರ ಸತ್ಯ ಬರೆದಿಟ್ಕೊಳ್ರಿ, ಆತನ ನಂಬಿದ ಮಕ್ಕಳನ್ನು ಆತನ ಕೈ ಬಿಟ್ಟಂಥ ಚರಿತ್ರೆನೇ ಇಲ್ಲ. ಹಲ್ಲೆಲೂಯ. ಎಂದಿಗೂ ಆತನ ಕೈ ಬಿಡುವುದಿಲ್ಲ. ಆತನ ಎಂದೆಂದಿಗೂ ನಡೆಸುವ ದೇವರಾಗಿದ್ದಾನೆ. ನಾವೆಲ್ಲರೂ ಕಣ್ಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಪ್ರೇರೆ, ಎಲ್ಲರೂ ಕಣ್ಗಳು ಮುಚ್ಚಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ಆತನು ನಮ್ಮನ್ನು ಕೈ ಬಿಡುವ ದೇವರಲ್ಲ, ಆತನು ನಮ್ಮನ್ನು ತೊರೆಯುವ ದೇವರಲ್ಲ. ಹಲ್ಲೆಲೂಯ. ಸ್ತೋತ್ರ. ದೇವರು ಹೇಳ್ತಾನೆ, ಮಗನೇ ಮಗಳೇ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಕೈ ಬಿಡುವುದಿಲ್ಲ. ಯಾವ ರೀತಿ ದೇವರು ಆ ಒಂದು ಎಲಿಜಬೆತನ ಬಳಿಗೆ ಹೋಗಿ ದೇವರು ಹೇಳಿದ್ನ, ನಿನ್ನ ಪ್ರಾರ್ಥನೆ ಅಂಗೀಕರಿಸಲ್ಪಟ್ಟಿದೆ ಎಂಬುದಾಗಿ. ದೇವ ಮಗುವೆ, ಎಷ್ಟು ದಿವಸ ಪ್ರಾರ್ಥನೆ ಮಾಡಿ 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 ನೀನು ಸೋತು ಹೋಗಿದ್ದೀಯೇನೋ? ಇಲ್ಲ, ದೇವರು ಹೇಳ್ತಾನೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಿಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗಿ ಹೋಗಿಲ್ಲ, ನಿನ್ನ ನಂಬಿಕೆ ವ್ಯರ್ಥವಾಗಿ ಹೋಗಿಲ್ಲ, ನಿನ್ನ ದೇವರಿಗಾಗಿ ಪಟ್ಟಂಥ ಪ್ರಯಾಸ ಅದು ವ್ಯರ್ಥವಾಗಿ ಹೋಗಿಲ್ಲ. ನಿನ್ನ ಪ್ರಾರ್ಥನೆ ಅಂಗೀಕರಿಸಲ್ಪಟ್ಟಿದೆ. ನಿನ್ನ ಪ್ರಾರ್ಥನೆ ದೇವರ ಪುಸ್ತಕದಲ್ಲಿ, ನಿನ್ನ ವಿಜ್ಞಾಪನೆ, ನಿನ್ನ ಕೋರಿಕೆಗಳು ಬರೆಯಲ್ಪಟ್ಟಿದೆ. ತಕ್ಕ ಸಮಯದಲ್ಲಿ ದೇವರು ನಿನಗೆ ಉತ್ತರ ಕೊಡುವವನಾಗಿದ್ದಾನೆ. ಎಲ್ಲರೂ ಸ್ತೋತ್ರ ಮಾಡೋಣ. ಎಲ್ಲರೂ ಬಾಯಿ ತೆರೆದು ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ತೋತ್ರ ಯೇಸಪ್ಪ, ಸ್ತೋತ್ರ. ನಿನ್ನ ಜೀವಿತದಲ್ಲಿ ಮಾಡುವ ಕಾರ್ಯಗಳಿಗಾಗಿ ಸ್ತೋತ್ರ. ನಿಶ್ಚಯವಾಗಿ ನೀನು ಕರ್ತನೆ ನಂಬಿದವರನ್ನ ಎಂದಿಗೂ ಕೈ ಬಿಡುವ ದೇವರಲ್ಲಪ್ಪ. ನಿಶ್ಚಯವಾಗಿ ನಮಗಾಗಿ ಅದ್ಭುತ ಮಾಡ್ತೀಯ ಸ್ವಾಮಿ. ದೇವರೇ, ನಾವು ಯಾವ ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿಲ್ಲ ದೇವರೇ. ನಾವು ಯಾವ ಪ್ರಭುಗಳನ್ನ, ಯಾವ ಅರಸರನ್ನ ನಾವು ಆಶ್ರಯಿಸಿಕೊಂಡಿಲ್ಲ. ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವಯ್ಯ, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇವಯ್ಯ, ನಿನ್ನನ್ನು ಎದುರು ನೋಡ್ತಿದ್ದೇವಯ್ಯ. ನೀನು ನಮಗಾಗಿ ಅದ್ಭುತ ಮಾಡಯ್ಯ. ಸ್ತೋತ್ರ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ ಮಗುವೆ. ನಿಮ್ಮ ಸಂಗತಿಗಳಿಗಾಗಿ ಆತನು ಇಳಿದು ಬರುತ್ತಾನೆ. ಓ, ಯಾವುದು ನಿನ್ನ ಕೈಲಿ ಆಗ್ತಿಲ್ವೋ, ಯಾವುದು ನಿನಗೆ ತಡವಾಗಿದೆಯೋ, ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಕೈಯಲ್ಲಿ ಆಗದಿರುವ ಕಾರ್ಯಗಳಿಗಾಗಿ ದೇವರು ಇಳಿದು ಬಂದು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಓ, ಅನೇಕ ಹಲ್ಲೆಲೂಯ, ಯಾರು ಊಹಿಸದಿರುವ ರೀತಿಯಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಒಂದು ವೇಳೆ ನಿನಗೆ ಆಶೀರ್ವಾದ ತಡವಾಗಿದೆಯಾ, ದೇವ್ರ ಮಗುವೆ, ನೀನು ಸೋತು ಹೋಗ್ಬೇಡ. ನೀನು ವಿಶ್ವಾಸದಿಂದ ಹೇಳು, ನನ್ನ ಆಶೀರ್ವಾದ ಏನೋ ದೊಡ್ಡದಾಗಿದೆ. ಓ, ನನಗಾಗಿ ದೇವರು ಯಾವುದೋ ಸ್ಪೆಷಲ್ ಸೀಟನ್ನು ಇರಿಸಿದ್ದಾನೆ. ಬಹುಶಃ ನೀನು ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟು 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 ನೀನು ಸೋತು ಹೋಗಿದ್ದೀಯೇನೋ, ನೀನು ಹೇಳು, ಓ, ನನಗಾಗಿ ಯಾವುದೋ ಒಂದು ಬೆಸ್ಟ್ ಉದ್ಯೋಗ ಇದೆ ಅಂತೇಳಿ. ಬಹುಶಃ ನೀನು ಯಾವುದೋ ಒಂದು ಹಲ್ಲೆಲೂಯ, ಓ ಸ್ತೋತ್ರ, ಯಾವುದೋ ಒಂದು ಕಾರ್ಯಗಳಿಗಾಗಿ ನೀನು ಪ್ರಯತ್ನ ಪಟ್ಟು 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 ಸೋತು ಹೋಗಿದ್ದೀಯೇನೋ. ನನಗಾಗಿ ದೇವರು ಯಾವುದೋ ಬೆಸ್ಟ್ ಇಟ್ಟಿದ್ದಾನೆ, ಅದಕ್ಕೆ ತಡವಾಗಿದೆ ಅಂತೇಳಿ ಇವತ್ತು ನೀನು ತಿಳಿದುಕೋ ದೇವರ ಮಗುವೆ. ಅಬ್ರಹಾಮನ ಜೀವಿತದಲ್ಲಿ ತಡವಾದ್ರು ದೇವರು ಬೆಸ್ಟ್ ಅನ್ನ ದೇವ್ರು ಕೊಟ್ಟು. ಹನ್ನೆರಡು ಜೀವಿತದಲ್ಲಿ ತಡವಾಯ್ತು, ದೇವ್ರು ಬೆಸ್ಟ್ ಅನ್ನ ಕೊಟ್ಟನು. ಜಕರಿಯ ಎಲಿಜಬೆತಳ ಜೀವಿತದಲ್ಲಿ ತಡವಾಯಿತು, ಆದರೆ ದೇವರು ಬೆಸ್ಟ್ ಮಗನನ್ನ, ಯೋಹಾನನನ್ನ, ತಂದೆಯ ಹೃದಯವನ್ನ ಮಕ್ಕಳ ಕಡೆಗೂ ಮಕ್ಕಳ ಹೃದಯವನ್ನ ತಂದೆಯ ಕಡೆಗೂ ತಿರುಗಿಸುವಂತ ಅದ್ಭುತ ಮಗನನ್ನ ದೇವರು ಕೊಟ್ಟನು. ಇವತ್ತು ನೀವು ಸೋತು ಹೋಗಿದ್ದೀರೇನೋ, ನಿನಗಾಗಿ ಬೆಸ್ಟ್ ಕಾದಿದೆ ದೇವರ ಮಗುವೆ. ಸೋತು ಹೋದ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಯೆಹೋಷಾಫಾಟನ ಬಳಿಗೆ ತನ್ನ ಸೇವಕನನ್ನು ಕಳಿಸಿ ವಾಕ್ಯದ ಮುಖಾಂತರ ಮಾತನಾಡಿದನು, ಅದೇ ರೀತಿಯಾಗಿ ಇವತ್ತು ಅದ್ಭುತಕ್ಕಾಗಿ ಎದುರು ನೋಡಿ 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 ಸೋತು ಹೋದ ನಿನ್ನ ಬಳಿಯಲ್ಲಿ ದೇವರು ಮಾತನಾಡ್ತಿದ್ದಾನೆ ತನ್ನ ಸೇವಕನ ಮುಖಾಂತರವಾಗಿ. ಕುಗ್ಗಿ ಹೋಗಬೇಡ, ಭಯಪಡಬೇಡ. ನಾನೇ ನಿನ್ನ ದೇವರಾಗಿದ್ದೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಅನಾಥನನ್ನಾಗಿ ಬಿಡುವುದಿಲ್ಲ. ನಾನು ನಿನಗಾಗಿ ಅದ್ಭುತ ಮಾಡ್ತೇನೆ. ಯುದ್ಧವು ನಿಮ್ಮದಲ್ಲ, ನೀನು ಸುಮ್ಮನೆ ನಿಂತು ನೋಡು, ದೇವರು ಅದ್ಭುತ ಮಾಡ್ತಾನೆ. ಏಸಯ್ಯ, ನಿನಗೆ ಸ್ತೋತ್ರಪ್ಪ.
ದೇವರೇ, ನಿನ್ನ ಸೇವಕನಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಇಲ್ಲಿ ಸೇರಿ ಬಂದ ಎಲ್ಲ ಮಕ್ಕಳಿಗಾಗಿ ನಿನ್ನ ಅದ್ಭುತ ಮಾಡಯ್ಯ. ಅಯ್ಯ, ನಿನ್ನ ಅದ್ಭುತ ಮಾಡಯ್ಯ. ಯೆಹೋಷಾಫಾಟನಿಗಾಗಿ ಇಳಿದು ಬಂದ ದೇವರು, ಅಯ್ಯ ಕರ್ತನೆ, ಅನ್ನಳ ಪ್ರಾರ್ಥನೆಯನ್ನು ಕೇಳಿದ ದೇವರು, ಅಯ್ಯ ಕರ್ತನೆ ಸ್ತೋತ್ರ. ಎಲಿಜಬೆತ್ ಜಕ್ಕರಳ ಅವರ ಪ್ರಾರ್ಥನೆಯನ್ನು ಕೇಳಿದ ದೇವರು, ಅಯ್ಯ ನಿನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿದೆ, ನಿನ್ನ ಪ್ರಾರ್ಥನೆಯನ್ನು ನಿರಾಕರಿಸದೆ ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತಾನೆಂಬುದಾಗಿ. ನಿನ್ನ ಮಕ್ಕಳು ಯಾವ ಸಂಗತಿಗಳು ಎದುರು ನೋಡ್ತಾ ಇದ್ದಾರೋ, ಯಾವ ಅದ್ಭುತವನ್ನು ಎದುರು ನೋಡ್ತಿದ್ದಾರೋ ಏಸಯ್ಯ, ಅವರ ಜೀವಿತದಲ್ಲಿ ಆ ಅದ್ಭುತಗಳು ನಡೆಯಲಿ. ಬಹುಶಃ ಅವರು ಸಾಲಕ್ಕಾಗಿ ಪ್ರಾರ್ಥನೆ ಮಾಡಿ 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 ಸೋತು ಹೋಗಿದ್ದಾರೋ, ಯೇಸು ನಾಮದಲ್ಲಿ ಎಲ್ಲ ಸಾಲಗಳು ತೀರುವುದಕ್ಕಾಗಿ ಪರಲೋಕದ ಆಶೀರ್ವಾದ ಇಳಿದು ಬರಲಿ ಅಯ್ಯ. ಸ್ತೋತ್ರಪ್ಪ. ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡಿ 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 ಸೋತು ಹೋಗಿದ್ದಾರೋ ಕರ್ತನೆ, ಅವರ ಜೀವಿತದಲ್ಲಿ ಬೆಸ್ಟ್ ಆದ ಉದ್ಯೋಗ ಸಿಗಲಿ ಸ್ವಾಮಿ. ಅಯ್ಯ ಕರ್ತನೆ, ಒಂದು ವೇಳೆ ಮದುವೆಗಾಗಿ ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದಾರೋ, ಅವ್ರ ಜೀವಿತದಲ್ಲಿ ಉತ್ತಮವಾದ ಒಂದು ಬೆಸ್ಟ್ ಲೈಫ್ ಪಾರ್ಟ್ನರ್ ಅನುಗ್ರಹಿಸಪ್ಪ. ಸಂತತಿಗಾಗಿ ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದೇರೇನೋ ಅಯ್ಯ, ಅವರ ಜೀವಿತದಲ್ಲಿ ಒಂದು ಉತ್ತಮವಾದ ಸಂತತಿಯನ್ನ ನೀನು ಅನುಗ್ರಹಿಸಿಯ. ನಿನಗೆ ಸ್ತೋತ್ರಪ್ಪ ದೇವರೇ. ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದಾರನೋ ಕರ್ತನೆ, ಅವ್ರ ಜೀವಿತದಲ್ಲಿ ನೀನು ಕೊಡುವ ಬಿಡುಗಡೆ ಅದು ವಿಶೇಷವಾದದ್ದಾಗಿರ್ತದೆ ಕರ್ತನೆ. ವಿಶೇಷವಾದ ಬಿಡುಗಡೆ ಅನುಗ್ರಹಿಸಿ ಕರ್ತನೆ. ಯಾವ ರೀತಿ ಯೆಹೋಷಾಫಾಟನು ಅಡ್ವಾನ್ಸ್ ಆಗಿ ನಿನಗೆ ಕೃತಜ್ಞತೆ ಸಲ್ಲಿಸಿದನು ದೇವಾ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಅಯ್ಯ. ನಿನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಎಲ್ಲ ಆತ್ಮೀಯ ಸಂತತಿ ಜೀವಿತದಲ್ಲಿ ಕರ್ತನೆ ನೀನು ಅದ್ಭುತ ಮಾಡಲಿಕ್ಕಿದ್ದೀಯಪ್ಪ. ನೀನು ಮಾಡುವ ಅದ್ಭುತಗಳಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನಯ್ಯ. ಯೇಸು ನಾಮದಲ್ಲಿ ಎಲ್ಲ ಶತ್ರುವಿನ ಕಾರ್ಯಗಳು ನಿರ್ಮೂಲವಾಗಲಿ. ಯಾವ ರೀತಿಯಾಗಿ ಯೆಹೋಷಾಫಾಟನ ಜೀವಿತದಲ್ಲಿ ಅದ್ಭುತ ಮಾಡಿದೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡಪ್ಪ ದೇವರೇ. ಅವ್ರಿಗೆ ವಿರುದ್ಧವಾಗಿ ಇದ್ದಂಥ ಯಾವ ಆಯುಧವು ಕರ್ತನೆ, ಇವರಿಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಅವರನ್ನು ಜಯಿಸದೆ ನಿನ್ನ ಮಕ್ಕಳನ್ನು ನೀನು ಜಯಿಸುವವರನ್ನಾಗಿ ಮಾಡ್ರಿ. ನೀನು ಶಿಲುವೆ ಮೇಲೆ ಎಲ್ಲವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದ ದೇವರು. ನೀನು ಜಯವೀರನು, ಜಯದ ಕರ್ತನು. ಸೋಲು ಎನ್ನುವಂಥದ್ದು ಕರ್ತನೆ ನಿನ್ನ ಪುಸ್ತಕದಲ್ಲಿ ಇಲ್ಲ. ಸೋಲಿಸಿದಂಥದ್ದೇ ನಿನ್ನ ಪುಸ್ತಕದಲ್ಲಿದೆ. ನಿನ್ನ ನಂಬಿದ ಮಕ್ಕಳಿಗೆ ಸೋಲೇ ಇಲ್ಲ ಕರ್ತನೆ. ಸ್ತೋತ್ರ. ಜಯದ ಕರ್ತನಾಗಿದೆ. ಇವತ್ತಿಲ್ಲಿ ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಅದ್ಭುತ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಅಯ್ಯ, ನಾನು ನಂಬುತ್ತೇನೆ ಅಯ್ಯ, ನೀನು ದೊಡ್ಡ ಕಾರ್ಯಗಳನ್ನು ಮಾಡ್ತೀಯಪ್ಪ. ಮಗನೇ ಮಗಳೇ, ಸೋತು ಹೋಗಬೇಡ. ನಿನ್ನನ್ನು ಕರೆದವನು ನಾನಲ್ಲವೋ, ನಾನು ಜೀವಿಸುವ ದೇವರಲ್ಲವೋ, ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ನಡೆಸಿದ ದೇವರು ನಾನಲ್ಲವೋ, ಇಲ್ಲಿವರೆಗೂ ಕರೆತಂದ ದೇವರು ನಿನ್ನ ಕೈ ಬಿಡ್ತೀನಿ ಅನ್ಕೊಂಡಿದೀಯಾ? ನನ್ನ ವಾಗ್ದಾನ ನೆರವೇರಿಸೋದಿಲ್ಲ ಅನ್ಕೊಂಡಿದೀಯಾ? ನಾನು ಮಾತು ತಪ್ಪದ ದೇವರು, ನಾನು ಬದಲಾಗದ ದೇವರು ಎಂಬುದಾಗಿ ದೇವರು ಮಾತನಾಡ್ತಿದ್ದಾನೆ. ದೇವರ ಮಕ್ಕಳೇ, ಪರಿಸ್ಥಿತಿಗಳು ಬದಲಾದರು, ಬೆಟ್ಟಗಳು ಸ್ಥಳ ಬಿಟ್ಟು ಹೋದರು, ಗುಡ್ಡೆಗಳು ಕದಲಿದರು, ಆತನು ಮಾತ್ರ ಮಾರ್ಪಡುವುದಿಲ್ಲ. ಆತನ ಮಾತನ್ನು ಬದಲಾಯಿಸುವುದಿಲ್ಲ. ಆತನನ್ನು ನಂಬಿದವರನ್ನ ಆತನ ಕೈ ಬಿಡುವುದಿಲ್ಲ. ಆತನನ್ನು ದೃಷ್ಟಿಸಿದವರು ಎಂದಿಗೂ ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಆತನ ನಂಬಿದವರ ಮುಖವು ಪ್ರಕಾಶಗೊಳ್ಳುತ್ತದೆ. ಕರ್ತನೇ, ನಿನಗೆ ಸ್ತೋತ್ರ ಅಯ್ಯ. ಪ್ರತಿಯೊಬ್ಬರನ್ನ ಮುಟ್ಟಪ್ಪ, ಪ್ರತಿಯೊಬ್ಬರನ್ನ ಸ್ಪರ್ಶಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಹೃದಯದೊಳಗೆ ನಂಬಿಕೆಯನ್ನು ನಿನ್ನ ಕಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಲ್ಪನಾದ ನನ್ನ ಈ ಪಾತ್ರೆಯನ್ನು ದೇವರು ಉಪಯೋಗ ಮಾಡಿ ನನ್ನ ಮಕ್ಕಳಿಗೆ ನಿನ್ನ ವಚನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಡ್ತೇನಯ್ಯ. ನಿನ್ನ ನಾಮವನ್ನು ಹೆಚ್ಚಿಸುತ್ತೇನೆ. ಸಕಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ್ತೇನೆ. ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಜೀವಳ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್.